ನಮಸ್ಕಾರ ಮಕ್ಕಳೇ. ಈಗ ವರ್ಷದಲ್ಲಿ ಎಷ್ಟು ಕಾಲಗಳಿರುತ್ತೆ? ವರ್ಷದಲ್ಲಿ ಸಾಮಾನ್ಯವಾಗಿ ನಾವು 3 ಕಾಲಗಳು ಅಂತೇಳಿ ಗುರುತಿಸ್ತೇವೆ. ಹೇಗೆ ಅಂತ ಹೇಳಿದ್ರೆ, ಮಳೆ ಬರುವಂತಹ ಕಾಲವನ್ನ ಮಳೆಗಾಲ, ಬಿಸಿಲು ಹೆಚ್ಚಾಗಿರ್ತಕ್ಕಂತಹ ಕಾಲವನ್ನ ಬೇಸಿಗೆ ಕಾಲ, ಚಳಿ ಹೆಚ್ಚಿರ್ತಕ್ಕಂತಹ ಕಾಲವನ್ನ ಚಳಿಗಾಲ ಅಂತೇಳಿ ಗುರುತಿಸ್ತೇವೆ. ಹಾಗಾದ್ರೆ ಈಗ ಯಾವ ಕಾಲ ಇದೆ? ಮಳೆ ಬರ್ತಾ ಇದೆ, ಮಳೆಗಾಲ ಅಲ್ವಾ? ಈಗಾಗಲೇ ಜೂನ್ನಿಂದ ಮಳೆ ಪ್ರಾರಂಭ ಆಗಿದೆ. ಈಗ ಕೊನೆಯ ಹಂತದಲ್ಲಿದೆ ಮಳೆ. ಯಾಕೆ ಅಂತ ಹೇಳಿದ್ರೆ, ಇನ್ನು ಮಳೆ ಕಡಿಮೆಯಾಗಿ ನಂತರ ಏನಾಗುತ್ತೆ, ಚಳಿಗಾಲ ಪ್ರಾರಂಭ ಆಗುತ್ತೆ. ಹಾಗಾಗಿ ಮಳೆಗಾಲ ಅಂದ ತಕ್ಷಣ ನಮಗೆ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಛತ್ರಿ ಇರಬೇಕು, ಇಲ್ಲ ರೈನ್ ಕೋಟ್ ಇರಬೇಕು. ಹಾಗೇನೆ ಮಕ್ಕಳಿಗಂತರೂ ಅಂದ್ರೆ ನಿಮಗೆ ಹೊರಗಡೆ ಆಟ ಆಡ್ಲಿಕ್ಕೆ ತುಂಬಾ ಮನಸ್ಸಿರುತ್ತೆ, ಆದ್ರೆ ಮಳೆ ಬರ್ತಾ ಇರೋದ್ರಿಂದ ಹೊರಗಡೆ ಆಟ ಆಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದ್ಸಾರಿ ನೀವು ಮಳೆಗೆ ಬೈದಿರ್ತೀರ ಅಲ್ವಾ? ಆದ್ರೆ ಮಳೆ ನಮಗೆ ಬೇಡವಾ? ಮಳೆ ಬೇಕೇ ಬೇಕು. ಮಳೆ ತುಂಬಾ ಅವಶ್ಯಕತೆ ಇದೆ. ಮಳೆ ಇದ್ದರೆ ಬೆಳೆ. ಹಾಗಾಗಿ ಮಳೆ ಇದ್ರೆ ಬೆಳೆ ಹೇಗೆ? ಮಳೆ ಬಂದಾಗ ಹಳ್ಳ ಕೊಳ್ಳಗಳು, ನದಿಗಳು, ಡ್ಯಾಮ್ಗಳು ತುಂಬುತ್ತೆ. ಅದರ ನೀರಿನಿಂದ ಬೆಳೆಗಳನ್ನ ಬೆಳಿಲಿಕ್ಕೆ ಬೇಕಾಗುವಷ್ಟು ನೀರು ಸಿಗೋದ್ರಿಂದ ಮಳೆ ಇದ್ರೆ ಬೆಳೆ ಬರುತ್ತೆ. ಹೌದಲ್ವಾ? ಮಳೆ ಬಗ್ಗೆ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದ್ರೆ ಇವತ್ತು ನಾವು ಒಂದು ಪದ್ಯದ ಮೂಲಕ, ಮಳೆ ಅನ್ನುವಂತಹ ಪದ್ಯದ ಮೂಲಕ ಮಳೆ ಬಗ್ಗೆ ಅಭ್ಯಾಸ ಮಾಡಲಿಕ್ಕಿದೆ. ಈ ಪದ್ಯವನ್ನ ಬರೆದಿರ್ತಕ್ಕಂಥ ಕವಿ ಪಳಕಳ ಸೀತಾರಾಮ ಭಟ್ಟ ಅಂತೇಳಿ. ಕವಿ ತಮಗನಿಸಿದ್ದನ್ನ, ಮಳೆಯನ್ನ ಕುರಿತು ತಮಗನಿಸಿದ್ದಂತಹ ಅನಿಸಿಕೆಯನ್ನ ಕವಿತೆ ರೂಪದಲ್ಲಿ ರಚನೆಯನ್ನ ಮಾಡಿ ನಮಗೆ ಇವತ್ತು ಅಭ್ಯಾಸಕ್ಕೆ ಈ ಒಂದು ಮಳೆ ಪದ್ಯ ಇರೋದ್ರಿಂದ ಈ ಪದ್ಯವನ್ನು ನಾವು ಅಭ್ಯಾಸ ಮಾಡೋಣ. ಇದರಲ್ಲಿ ಕವಿ ಏನೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ಈ ಪದ್ಯದ ಮೂಲಕ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಈಗ ಕಪ್ಪು ಹೊಲೆಯ ಕಡೆಗೆ ನೋಡಿ. ಇವತ್ತು ನಾವು ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಪದ್ಯ ಮಳೆ. ಇದು ಪಾಠ 4, ಮಳೆ ಪದ್ಯ. ಈ ಪದ್ಯವನ್ನ ಬರೆದಿರ್ತಕ್ಕಂಥ ಕವಿ ಪಳಕಳ ಸೀತಾರಾಮ ಭಟ್ಟ. ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಕೆಲವು ಹೊಸ ಪದಗಳ ಪರಿಚಯವನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಮೊದಲನೇದು ಕಡಲು. ಕಡಲು ಅಂತ ಹೇಳಿದ್ರೆ ಸಮುದ್ರ. ಎರಡನೇದು ಅಡ್ಡ. ಅಡ್ಡ ಅಂದ್ರೆ ತಡೆ. ಬೆಳಗು. ಬೆಳಗು ಅಂದ್ರೆ ಪ್ರಕಾಶಿಸು. ಕವಿಯಿತು. ಕವಿಯಿತು ಅಂತ ಹೇಳಿದ್ರೆ ಆವರಿಸಿತು. ನೆಲ. ನೆಲ ಅಂತ ಹೇಳಿದ್ರೆ ಭೂಮಿ. ಜಗ. ಜಗ ಅಂದ್ರೆ ಜಗತ್ತು, ಲೋಕ. ಸುರಿ, ಕೆಳಕ್ಕೆ ಬೀಳು, ಧಾರೆಯಾಗಿ ಬೀಳು ಅಂತನೂ ಕೂಡ ಹೇಳಬಹುದು. ತಣಿದು. ತಣಿದು ಅಂದ್ರೆ ತಂಪಾಗಿ. ಇನ್ನು ಈ ಪದ್ಯದಲ್ಲಿ ಬರ್ತಕ್ಕಂತಹ 2 ಟಿಪ್ಪಣಿಯ ಪರಿಚಯವನ್ನ ಮಾಡ್ಕೊಳ್ಳೋಣ ಈಗ. ಮಿಂಚು. ಮಿಂಚು ಅಂತ ಹೇಳಿದ್ರೆ ಆಕಾಶದಲ್ಲಿ ಗುಡುಗಿಗಿಂತ ಮುಂಚೆ ಬರುವಂತಹ ಬೆಳಕಿನ ಬಳ್ಳಿ. ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡು ಬರುವ ಬೆಳಕಿನ ಬಳ್ಳಿಗೆ ಮಿಂಚು ಅಂತೇಳಿ ಕರೀತಾರೆ. ಗಳಿಗೆ. ಗಳಿಗೆ ಅಂದ್ರೆ 24 ನಿಮಿಷಗಳ ಅವಧಿ. 24 ನಿಮಿಷಗಳ ಅವಧಿ ಒಂದು ಗಳಿಗೆ ಅಂತೇಳಿ ಹೇಳ್ತಾರೆ. ಸರಿ, ಹಾಗಾದ್ರೆ ಈಗ ಪದ್ಯವನ್ನ ನಾನು ಒಮ್ಮೆ ಹೇಳ್ತೇನೆ. ನೀವೆಲ್ಲರೂ ಟೆಕ್ಸ್ಟ್ ಬುಕ್ ಅನ್ನ ತೆಗೆದಿಟ್ಕೊಳ್ಳಿ. ಪೇಜ್ ನಂಬರ್ 22 ತೆಗೆದಿಟ್ಕೊಂಡ್ರ? ಪೇಜ್ ನಂಬರ್ 22 ತೆಗೆದಿಟ್ಕೊಳ್ಳಿ. ನಾನು ಪದ್ಯ ಹೇಳೋದನ್ನ ಕೇಳಿಸ್ಕೊಳ್ಳಿ. ಹಾಗೇನೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪದ್ಯವನ್ನ ನೋಡ್ಕೊಳ್ಳಿ. ಪಾಠ 4, ಮಳೆ ಪದ್ಯ. ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು.
ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಗಳಿಗೆಯೊಳಗೆ ಬಾನ ತುಂಬ ಮೋಡ ಕವಿಯಿತು. ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು. ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು. ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು. ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು. ಕೆರೆಯ ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಕೆರೆಯ ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಈ ಪದ್ಯವನ್ನ ಬರೆದಂತ ಕವಿ ಯಾರು? ಪಳಕಳ ಸೀತಾರಾಮ ಭಟ್ಟ. ಇಲ್ಲಿ ಪಳಕಳ ಸೀತಾರಾಮ ಭಟ್ಟ ಅವರು ಮಳೆಯನ್ನ ಕುರಿತು, ಮಳೆ ಹೇಗೆ ಬರುತ್ತೆ ಅನ್ನೋದನ್ನ ತಮ್ಮ ಪದ್ಯದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮೊದಲನೇ ನುಡಿಯನ್ನ ಈಗ ನಾವು ಅರ್ಥವನ್ನ ತಿಳಿದುಕೊಳ್ಳೋಣ. ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಕೆರೆ, ಸಮುದ್ರ, ಸಾಗರ, ಹಳ್ಳ, ಕೊಳ್ಳ ಎಲ್ಲೆಲ್ಲ ನೀರಿರುತ್ತೋ ಅಲ್ಲೆಲ್ಲ ಆ ಬಿಸಿಲ ಜಳಕ್ಕೆ, ಶಾಖಕ್ಕೆ ಏನಾಗುತ್ತೆ, ನೀರು ಆವಿಯಾಗುತ್ತೆ. ಆವಿಯಾಗೋದು ಅಂತ ಹೇಳಿದ್ರೆ ಇಂಗಿ ಹೋಗುವಂಥದ್ದು. ಇನ್ನು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ಹೀಗೆ ಆವಿಯಾಗಿ ಹೋದಂತಹ ನೀರಿನ ಅಂಶ ಏನಾಗುತ್ತೆ, ಆಕಾಶದಲ್ಲಿ ಮಂಜುಗಡ್ಡೆಯಾಗಿ ಅಲ್ಲಿ ಮೋಡವಾಗಿ, ಮೋಡದ ಏನಾಗುತ್ತೆ, ನೆಲದ ಕಡೆಗೆ ಬೀಸಿ ಬಂದಿತು. ಮಳೆಗಾಲದಲ್ಲಿ ಏನಾಗುತ್ತೆ, ನೆಲದ ಕಡೆಗೆ ಬೀಸಿ ಬರುತ್ತೆ. ಹೀಗೆ ಮೋಡಗಳು ಚಲಿಸುವಂತಹ ಸಮಯದಲ್ಲಿ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ನೆಲದ ಮೇಲೆ ಗುಡ್ಡ ಬೆಟ್ಟಗಳು ಈ ಮೋಡಗಳನ್ನ, ಹೋಗ್ತಾ ಇರ್ತಕ್ಕಂತಹ ಮೋಡಕ್ಕೆ ಅಡ್ಡವಾಗುತ್ತೆ. ಅಡ್ಡ ಅಂತ ಹೇಳಿದ್ರೆ ತಡೆಯುತ್ತೆ, ತಡೆಯನ್ನ ಒಡ್ಡುತ್ತೆ. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಹೀಗೆ ಮೋಡ ಹೋಗ್ತಾ ಇರೋದನ್ನ ಗುಡ್ಡ ಬೆಟ್ಟಗಳು ಏನ್ ಮಾಡ್ತವೆ, ತಡೆದು ನಿಲ್ಲಿಸ್ತವೆ. ಹೀಗೆ ತಡೆದು ನಿಂತ ಮೋಡವೆಲ್ಲ ಒಂದು ಬಾರಿ ಮೇಲಕ್ಕೇರುತ್ತೆ. ಮುಂದಿನ ನುಡಿಯಲ್ಲಿ ಕವಿ ಹೇಳ್ತಾರೆ, ಗಳಿಗೆಯೊಳಗೆ ಬಾನ ತುಂಬ ಮೋಡ ಕವಿಯಿತು. ಹೀಗೆ ಗುಡ್ಡ ಬೆಟ್ಟಗಳು ತಡೆದು ನಿಲ್ಲಿಸೋದ್ರಿಂದ ಗಳಿಗೆಯೊಳಗೆ, ಅಂದ್ರೆ ಗಳಿಗೆ ಅಂತ ಹೇಳಿದ್ರೆ 24 ನಿಮಿಷಗಳ ಅವಧಿ. ಆ 24 ನಿಮಿಷಗಳ ಅವಧಿಯಲ್ಲಿ ಬಾನ ತುಂಬ ಮೋಡ ತುಂಬಿಕೊಳ್ಳುತ್ತೆ, ಕಪ್ಪಾದಂತಹ ಮೋಡ ತುಂಬಿಕೊಳ್ಳುತ್ತೆ. ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು. ಹೀಗೆ ಕಪ್ಪಾದಂತಹ ಮೋಡ ಆವರಿಸಿದ ನಂತರ ಒಂದು ರೀತಿಯ ಕತ್ತಲು ಆವರಿಸುತ್ತೆ. ಆ ನಂತರ ಮಿಂಚು, ಆಕಾಶದಲ್ಲಿ ಮಿಂಚು ಕಂಡು ಬರುತ್ತೆ. ಗುಡುಗಿಗಿಂತ ಮುಂಚೆ ಕಂಡು ಬರತಕ್ಕಂತಹ ಬೆಳಕಿನ ಬಳ್ಳಿ, ಆ ಬೆಳಕಿನ ಬಳ್ಳಿ ಕಂಡು ಬರುತ್ತೆ. ಆ ಬೆಳಕಿನ ಬಳ್ಳಿ ಮಿಂಚು ಮಿಂಚಿ ಜಗವು ಬೆಳಗಿ, ಒಂದು ಕತ್ತಲ ವಾತಾವರಣ ಇದ್ದಿದ್ದು ಏನಾಗುತ್ತೆ, ಈ ಮಿಂಚು ಮಿಂಚಿದ ತಕ್ಷಣ ಜಗವೆಲ್ಲ ಬೆಳಗಿದ ಹಾಗೆ, ಬೆಳಕನ್ನ ಕಂಡ ಹಾಗೆ ಅನುಭವ ಆಗುತ್ತೆ. ಗುಡುಗು ಗುಡುಗಿತು. ಹೀಗೆ ಮಿಂಚು ಬಂದ ನಂತರ ಗುಡುಗು ಬರುತ್ತೆ. ಗುಡುಗು ಗುಡುಗಿತು. ಹೀಗೆ ಕವಿ ಮಳೆ ಬರೋದಕ್ಕಿಂತ ಮುಂಚೆ ವಾತಾವರಣ ಹೇಗಿರುತ್ತೆ, ಹೇಗೆ ಮೋಡ ತಡೆದು ನಿಲ್ಲಿಸುತ್ತೆ ಬೆಟ್ಟ ಗುಡ್ಡಗಳು, ಆ ನಂತರ ಮಳೆ ಬರುವ ಮುನ್ನ ಯಾವ ರೀತಿಯ ವಾತಾವರಣ ಇರುತ್ತೆ ಅನ್ನೋದನ್ನ ಈ ನುಡಿಗಳಲ್ಲಿ ಹೇಳಿದ್ದಾರೆ. ಈಗ ಮುಂದಿನ ನುಡಿಯನ್ನ ಅಭ್ಯಾಸ ಮಾಡೋಣ. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಹೀಗೆ ಮೋಡ ನಿಂತು ಮೇಲಕ್ಕೇರಿದಾಗ ತಂಪು ತಗುಲುತ್ತೆ, ಅಂದ್ರೆ ತಣಿಯುತ್ತೆ. ತಣಿದಾಗ, ತಂಪಾದಾಗ ಏನಾಗುತ್ತೆ, ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು. ಅದರಲ್ಲಿರ್ತಕ್ಕಂತಹ ಆವಿ ತಣಿದು ಅಂತ ಹೇಳಿದ್ರೆ ತಂಪಾಗಿ ಕೆಳಗಡೆ ಬೀಳ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಕೆಳಗೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಕುಸಿಯ ತೊಡಗಿತು ಅಂದ್ರೆ ಕೆಳಕ್ಕೆ ಬೀಳ್ಲಿಕ್ಕೆ ಪ್ರಾರಂಭವಾಗುತ್ತೆ. ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು. ಮಳೆಯ ಹನಿಯನ್ನು ನೋಡ್ಬೋದು ನೀವು. ಹನಿ ಹೇಗಿರುತ್ತೆ, ಮುತ್ತಿನ ಆಕಾರದಲ್ಲಿ ಇರುತ್ತೆ. ಆ
ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು. ಆ ಮುತ್ತುಗಳೇ ಉದುರ್ತಾ ಇದ್ದಾವೇನೋ ಆಕಾಶದಿಂದ ಅನ್ನುವಂತಹ ಅನುಭವ ಆಗುತ್ತೆ. ಆ ರೀತಿ ಮಳೆಯ ಹನಿಗಳು ಕೆಳಗೆ ಸುರಿಲಿಕ್ಕೆ ಪ್ರಾರಂಭಿಸ್ತವೆ. ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಹೀಗೆ ಒಂದೇ ಸಮನೆ ದೋ ಅಂತೇಳಿ ಮಳೆ ಸುರಿದಾಗ ಕೆರೆ, ತೊರೆ, ಹಳ್ಳ, ಹೊಳೆ ಇವೆಲ್ಲವೂ ಆ ಮಳೆಯ ನೀರಿನಿಂದ ತುಂಬಿ ಹರಿಲಿಕ್ಕೆ ಪ್ರಾರಂಭವಾಗ್ತವೆ. ಹೀಗೆ ಮಳೆಯನ್ನ ಕುರಿತು ಕವಿ ಪಳಕಳ ಸೀತಾರಾಮ ಭಟ್ಟ ಅವರು ಮಳೆ ಬರುವ ಮುನ್ನ ಹೇಗಿರುತ್ತೆ, ಯಾವ ರೀತಿ ಮೋಡ ಆಗುತ್ತೆ, ಮೋಡ ಆಗಿರ್ತಕ್ಕಂಥದ್ದು ಹೇಗೆ ಮಳೆಯಾಗಿ ಬರುತ್ತೆ, ಮೋಡವನ್ನ ಹೇಗೆ ಯಾವುದು ಬೆಟ್ಟ ಗುಡ್ಡಗಳು ತಡೆದು ನಿಲ್ಲಿಸುತ್ತೆ ಅನ್ನೋದನ್ನ ಪದ್ಯದ ಮೂಲಕ ಮಳೆಯ ಬಗ್ಗೆ ಪದ್ಯವನ್ನ ಬರೆದಿದ್ದಾರೆ. ಈ ಪದ್ಯ ನಿಮ್ಗೆಲ್ಲರಿಗೂ ಅರ್ಥವಾಗಿದೆ ಅಲ್ವಾ? ಸರಿ, ಹಾಗಾದ್ರೆ ಈ ಪದ್ಯವನ್ನ ನೀವು ಹಾಡ್ಲಿಕ್ಕೆ ಅಭ್ಯಾಸವನ್ನ ಮಾಡಿ. ಈಗ ಈ ಪದ್ಯದಲ್ಲಿರ್ತಕ್ಕಂಥ ಕೆಲವು ಒಂದು ವಾಕ್ಯದ ಪ್ರಶ್ನೆಗಳನ್ನ ಈಗ ನಾವು ಅಭ್ಯಾಸ ಮಾಡೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಬಿಸಿಲ ಜಳಕ್ಕೆ ನೀರು ಏನಾಯಿತು? ಪ್ರಶ್ನೆಯನ್ನ ಇನ್ನೊಮ್ಮೆ ಹೇಳ್ತೇನೆ. ಬಿಸಿಲ ಜಳಕ್ಕೆ ನೀರು ಏನಾಯಿತು? ಉತ್ತರ: ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು. ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು. ಈಗ ಎರಡನೇ ಪ್ರಶ್ನೆ. ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು? ಪ್ರಶ್ನೆಯನ್ನು ಇನ್ನೊಮ್ಮೆ ಹೇಳ್ತೇನೆ. ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು? ಮಳೆ ಸುರಿದಿದ್ದರಿಂದ ಕೆರೆ, ತೊರೆ, ಹಳ್ಳ, ಹೊಳೆ ತುಂಬಿ ಹರಿಯಿತು. ಈಗ ಮೂರನೇ ಪ್ರಶ್ನೆ. ಮೋಡ ಯಾವಾಗ ಭಾರವಾಯಿತು? ಮೂರನೇ ಪ್ರಶ್ನೆಯನ್ನ ಇನ್ನೊಮ್ಮೆ ಹೇಳ್ತೇನೆ. ಮೋಡ ಯಾವಾಗ ಭಾರವಾಯಿತು? ಆವಿ ತಣಿದಾಗ ಮೋಡ ಭಾರವಾಯಿತು. ಆವಿ ತಣಿದಾಗ ಮೋಡ ಭಾರವಾಯಿತು. ಸರಿ, ಹಾಗಾದ್ರೆ ಮುಂದಿನದು ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ. ಅದರಲ್ಲಿ ಆಯ್ಕೆಗಳು ಕೂಡ ಇದೆ. ಆಯ್ಕೆಗಳು ಯಾವ್ದ್ಯಾವುದು? ತಂಪು, ಮಳೆಯ, ಗುಡ್ಡ ಬೆಟ್ಟ, ಮೋಡ, ಗುಡುಗು. ಈಗ ಮೊದಲನೇ ಬಿಟ್ಟ ಸ್ಥಳವನ್ನ ಈಗ ನಾವು ಅಭ್ಯಾಸ ಮಾಡೋಣ. ಅದಕ್ಕೆ ಸರಿಯಾದಂತ ಆಯ್ಕೆ ಯಾವುದು ಅನ್ನೋದನ್ನು ಕೂಡ ಆಯ್ಕೆ ಮಾಡೋಣ. ಮೊದಲನೇದು, ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮಳೆಯ. ಯಾವ ನೀರು? ಮಳೆಯ. ಹಾಗಾಗಿ ಮಳೆಯ ಅನ್ನುವಂತ ಆಯ್ಕೆ ಮೊದಲನೇ ಬಿಟ್ಟ ಸ್ಥಳಕ್ಕೆ ಸರಿ ಹೊಂದುತ್ತೆ. ಇನ್ನು ಎರಡನೇದು, ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಹಾಗಾದ್ರೆ ಎರಡನೇ ಪ್ರಶ್ನೆ ಬಿಟ್ಟ ಸ್ಥಳಕ್ಕೆ ಏನು ಉತ್ತರ ಬರಬೇಕು? ಗುಡ್ಡ ಬೆಟ್ಟ. ಮೂರನೇದು, ಗಳಿಗೆಯೊಳಗೆ ಬಾನ ತುಂಬ ಡ್ಯಾಶ್ ಕವಿಯಿತು. ಗಳಿಗೆಯೊಳಗೆ ಬಾನ ತುಂಬ ಮೋಡ ಕವಿಯಿತು. ಮೂರನೇ ಬಿಟ್ಟ ಸ್ಥಳಕ್ಕೆ ಸರಿಯಾದಂತ ಆಯ್ಕೆ ಯಾವುದು? ಮೋಡ. ನಾಲ್ಕನೇದು, ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಇನ್ನೊಮ್ಮೆ ಹೇಳ್ತೇನೆ. ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಹಾಗಾದ್ರೆ ನಾಲ್ಕನೇ ಬಿಟ್ಟ ಸ್ಥಳಕ್ಕೆ ಸರಿಯಾದಂತ ಆಯ್ಕೆ ತಂಪು. ಸರಿ, ಹಾಗಾದ್ರೆ ಇವತ್ತಿಗೆ ಇಷ್ಟು ಸಾಕು. ನಂತರ ನಾನು ಸಂಜೆ ಕ್ಲಾಸ್ನಲ್ಲಿ ನಿಮಗೆ ಯಾವ್ದಾವುದನ್ನ ಕ್ಲಾಸ್ ವರ್ಕ್ನಲ್ಲಿ ಬರೀಬೇಕು, ಹಾಗೆಯೇ ಟೆಕ್ಸ್ಟ್ ಬುಕ್ನಲ್ಲಿ ಯಾವ್ದಾವುದನ್ನ ಬರೀಬೇಕು ಅನ್ನೋದನ್ನ ವಿವರವಾಗಿ ಫೋಟೋಗಳನ್ನು ಕಳಿಸ್ತೇನೆ. ಅದನ್ನು ನೀವೇನು ಮಾಡಬೇಕು, ನೋಡಿ ಕ್ಲಾಸ್ ವರ್ಕ್ನಲ್ಲಿ ಬರೆಯೋದನ್ನ ಕ್ಲಾಸ್ ವರ್ಕ್ನಲ್ಲಿ ತುಂಬಾ ನೀಟಾಗಿ ಬರೀಬೇಕು. ಜೊತೆಗೆ ಟೆಕ್ಸ್ಟ್ ಬುಕ್ನಲ್ಲಿ ಯಾವ್ದಾವ್ದು ಬರೀಬೇಕಿದೆ ಅದನ್ನು ಕೂಡ ನೀಟಾಗಿ ಬರೀಬೇಕು. ಯಾಕೆ ಅಂತ ಹೇಳಿದ್ರೆ ಪರೀಕ್ಷಾ ಸಮಯದಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಇರೋದನ್ನು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ. ಆಗ್ಬೋದಲ್ವಾ? ಎಲ್ಲರಿಗೂ ಧನ್ಯವಾದಗಳು.